ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಮೇಲೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟರು ಆರೋಪದಲ್ಲಿರುವಂತಹ ರವಿಕುಮಾರ್ ಮೇಲ್ಮನೆ ಸದಸ್ಯ ಅವರಿಗೆ ಹೈಕೋರ್ಟು ಒಂದು ರಿಲೀಫ್ ಕೊಟ್ಟಿದೆ. 8ನೇ ತಾರೀಕುವರೆಗೆ ಅವ್ರನ್ನ ಬಂಧಿಸಬೇಡಿ ಅಂತ. ಈ ಮಧ್ಯದಲ್ಲಿ ಅವರು ಹೋಗಿ ನಿರೀಕ್ಷಣಾ ಜಾಮೀನಿಗೂ ಎಲ್ಲ ಅರ್ಜಿ ಹಾಕ್ಕೊಂಡಿದ್ದಾರಂತೆ. ಸರ್ಕಾರ ಹೇಳ್ತಿದೆ 2ನೇ ಸರಿ ಇವ್ರು ಹಿಂಗೆ ಮಾಡ್ತಾ ಇರೋದು ಡ್ಯಾಶು ಅಂತಲ್ಲ ಅವ್ರು ಹೇಳಿದ್ದಾರೆ. ಕೋರ್ಟು ರಾಜಕಾರಣಿಗಳು ಬಳಸೋ ಭಾಷೆ ಭಾಳ ಕೆಳಮಟ್ಟಕ್ಕೆ ಇಳಿದಿದೆಯಪ್ಪ ಅಂತ ನ್ಯಾಯಮೂರ್ತಿಗಳಾದ ಎಸ್ ಆರ್ ಕೃಷ್ಣಕುಮಾರ್ ಅವರು ವಿಚಾರಣೆ ಮಾಡ್ತಿದ್ದ ಟೈಮಲ್ಲಿ ಒಂದು ಅಭಿಪ್ರಾಯ ರೂಪಕದಲ್ಲಿ ಹೇಳಿದ್ರಂತೆ. ನಿಜ ಸರ್, ಒಪ್ಕೋತೀವಿ, ಇಳಿದಿದೆ ಕೆಳಕ್ಕೆ. ಕರ್ನಾಟಕ ಬೆಟ್ರ್ ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಎಸ್, ರವಿಕುಮಾರು ನಾಲ್ಗೆ ಜಾಸ್ತಿ ಆಯಿತು. ಅವ್ರು ಮಾತಾಡಿರ್ತಕ್ಕಂಥದ್ದು ಡಿರೋಗೇಟರಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಮೇಲೆ FIR ಮಾಡಿದ್ದಾರೆ. ಇನ್ವೆಸ್ಟಿಗೇಟ್ ಮಾಡಿ ಪೊಲೀಸ್ನವರು ಅದು ವೆದರ್ ಇಟ್ ಈಸ್ ಡಿರೋಗೇಟರಿ ಆರ್ ನಾಟ್ ಅಂತ ಅವ್ರು ಯಾಕೆ ಈ ರೀತಿ ಮಾತಾಡ್ತಾರೆ ಅಂತೇಳಿ ನನಗೆ ಆಶ್ಚರ್ಯನೂ ಆಗುತ್ತೆ. ಅತ್ಯಂತ ದುರ್ದೈವ ಅಂದರೆ ಶಾಸನ ಸಭೆಯ ಸದಸ್ಯರೊಬ್ಬರು, BJPಯ ನಾಯಕರೊಬ್ಬರು, ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ. IAS ಆಫೀಸರ್ಸ್ ಅಸೋಸಿಯೇಷನ್ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಬೆಳಗಾವಿನಲ್ಲಿ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳು ಕುಡಿಯಕ್ಕೆ ಹೋದ್ರಲ್ಲ, ಅವಾಗೆಲ್ಲ ಹೋಗಿತ್ತು ಅಸೋಸಿಯೇಷನ್ಗಳು. ಅವತ್ತ್ಯಾಕೆ ಮುಖ್ಯಮಂತ್ರಿಗಳು? ನಮ್ಮ ಮಾತಿಗೆ ತೂಕ ಇರಬೇಕು. ವಿಶೇಷವಾಗಿ ಜವಾಬ್ದಾರಿಯಲ್ಲಿದ್ದವಂಥವರು ಅವರ ಮಾತುಗಳು ಮತ್ತೊಂದು, ಅದು ತೂಕ ಇದ್ರೇನೆ ಅದಕ್ಕೆ ಒಂದು ಗೌರವ ಬರುವಂಥದ್ದು. ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಬಂಧನದ ಮಾಡಬೇಕಾದ ಕೇಸ್ ಅಲ್ಲ. ಟೆಕ್ನಿಕಲಿ ಅವ್ರು ಹೇಳಿರೋ ಮಾತುಗಳಿಗೆ ಆ ಅರ್ಥಗಳು ಬರುವುದಿಲ್ಲ ಎಂಬ ವಾದವನ್ನು ಬಹು ಸುಲಭವಾಗಿ ಮಂಡಿಸ್ಬೋದು. ಆದರೆ ನನ್ನ ಪ್ರಕಾರ ರವಿಕುಮಾರ್ ಈಗಲೂ ಅವಕಾಶ ಇದ್ದಂಗಿದೆ. ಆಲ್ ರೈಟ್, ಅವ್ರು ಹೇಳಿಲ್ಲ ತಾನೆ, ಅವರು ಅದೇ ತಾನೇ ಅರ್ಥದಲ್ಲಿ ಹೇಳಿಲ್ಲ. ಓಕೆ, ರೈಟ್ ಎ ಲೆಟರ್ ಟು ಚೀಫ್ ಸೆಕ್ರೆಟರಿ. ಮೇಡಮ್, ನಿಮ್ಮ ಬಗ್ಗೆ ನನಗಿರುವಂಥ ಗೌರವ ಇದು ಇದೆ. ನಾನೀಗ ಆಡಿದ್ದ ಮಾತುಗಳನ್ನು ತಿರುಚಿಕೊಂಡು ಈ ಅರ್ಥಗಳನ್ನೆಲ್ಲ ತಂದು ನನಗೆ ಹಿಂಸೆ ಮಾಡಿದ್ದಾರೆ. ನನಗೆ ಸಂಕಟ ಆಗಿದೆ ಇದೀಗ. ಇವರು ಹೇಳಿದ್ದು ತಿರುಚಿರೋದೇ ನಿಮ್ಗೇನಾದ್ರು ನಿಜ ಅಂತ ಅನ್ನಿಸ್ಗಿನ್ಸಿದ್ರೆ ನನಗೆ ದಯವಿಟ್ಟು ಕ್ಷಮಿಸ್ಬಿಡಿ. ನಂದು ಅದಲ್ಲ ಆ ಥರದ್ದು. ಬರೀರಿ, ವೈ ಡೋಂಟ್ ಯು ಬಿಕಮ್ ಎ ಬಿಗ್ ಮ್ಯಾನ್? ಕ್ಷಮೆ ಹೇಳಿಲ್ಲ ನಾ ಇನ್ನೂ, ಇದನ್ನು ಬರೀರಿ. ವೈ ಕಾಂಟ್ ಯು? ಭಾಳ ಹಿಂದೆ ನನಗಿನ್ನೂ ನೆನಪಿದೆ, ಇದೇ TVನಲ್ಲಿ ನಾನು ಯಾರೋ ಒಬ್ಬರ ಬಗ್ಗೆ ಏನೋ ತೋರಿಸಿದಾಗ ಅದು ರಾಂಗ್ ಆಗಿತ್ತು ಅನ್ನೋ ಕಾರಣಕ್ಕೆ ನಾನು ಈ ನ್ಯೂಸನ್ನು ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಕ್ಷಮೆ ಕೇಳಿಬಿಟ್ಟೇ ಶುರು ಮಾಡಿದ್ವಿ. ಪುಣ್ಯಕ್ಕೆ ಅವರು ಅದನ್ನು ಒಪ್ಕೊಂಡ್ರು. ಒಪ್ಪಬೇಕು ಅಂತ ನಿಯಮ ಇರಲಿಲ್ಲ ಆವತ್ತು, ಬಟ್ ಒಪ್ಪಿದ್ರು ಅವರು. ಹಾಗಾಗಿ ಏನಾಗತ್ತೆ ಅದರಲ್ಲಿ? ವೈ ಡೋಂಟ್ ಯು ಪೀಪಲ್ ಡೂ ಇಟ್? ವೈ ಡೋಂಟ್ ಯು ಬಿಕಮ್ ಎ, ನೀವೇ ಯಾಕೆ ದೊಡ್ಡ ಮನುಷ್ಯ ಆಗಬಾರ್ದು? ಅದು ಯಾಕೆ ಯೋಚನೆ ಮಾಡಲ್ಲ? ಹಾಂ, ಯಾಕಂದರೆ ಶಾಲಿನಿ ರಜನೀಶ್ ಮೇಡಮ್ ಬಂದು ರವಿಕುಮಾರ್ನ ಎಳೆದಿಲ್ವಲ್ಲ ಯಾವುದ್ರೊಳಕ್ಕೂ. ನೀವು ತಾನೇ ಅವ್ರ ಹೆಸರು ಎಳ್ಕೊಂಡು ಒಳಗೋಗಿರೋದು. ನೀವೇ ಮಾಡಿ ಈಗ ಹಂಗಾರೆ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಐ ಸೇ ಯು ಆರ್ ಎ ಬಿಗ್ ಮ್ಯಾನ್, ಇಸ್ ಇಂಟ್ ಇಟ್? ಹೈಕೋರ್ಟಲ್ಲಿ ಹೋಗ್ಬಿಟ್ಟು ರಿಲೀಫ್ ಸಿಕ್ಕತ್ತೆ ಅಂತ ಅಂದ್ಬಿಟ್ಟು ಹೇಗೆ ಬೇಕಾದ್ರೂ ಆಡ್ಬೋದು ಅಂದ್ಕೊಂಡಿದ್ದೀರೋ ಹೇಗೆ ಎಲ್ಲರೂ? ಇತ್ತೀಚೆಗೆ ನ್ಯಾಯಾಲಯಗಳು ಭಾಳ ಜನರಸ್ ಆಗಿ ಇದು ಕೊಡ್ತಾ ಇದೆ, ರಕ್ಷಣೆಗಳನ್ನು ಕೊಡ್ತಾ ಇದೆ. ಭಾಳ ಜನರಸ್ ಆಗಿ ಕೊಡ್ತಿದ್ದಾರೆ. ಹಾಗಂದ್ಬಿಟ್ಟು ಎಸ್, ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ IT ED ಅವರನ್ನ ಮೊದಲು RSS ಅವರ ಬಳಿಯೇ ಕಳಿಸ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಬಿಜೆಪಿಗರು ಕೂಡ ಖಾರವಾಗಿ ತಿರುಗೇಟ್ ಕೊಟ್ಟಿದ್ದಾರೆ. ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಅವರಿಗೆ 300-400 ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ? ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಒಪೇಕ್ ಇದೆ? ದ ಡೇ ವಿ ಕ್ರಾಸ್ 3 ಫಿಗರ್ ಮಾರ್ಕ್, IT ED ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ. ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ಬೇಕು. ಪ್ರಿಯಾಂಕಾ ಖರ್ಗೆ ಅವರು RSS ಅನ್ನೇ ಬ್ಯಾನ್ ಮಾಡಿಬಿಡ್ತೇವೆ. ನೀವು ಹುಟ್ಟಿದ ಮೇಲೆ RSS ಹುಟ್ಟಿಲ್ಲ. RSS 100 ವರ್ಷ ಆಗ್ತಾ ಇದೆ. ಅರೆ, ನಿಮ್ಮ ಅಪ್ಪ ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ, ನೆಹರು ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ, ಇಂದಿರಾ ಗಾಂಧಿ ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ. ನೀವಲ್ಲ, ನಿಮ್ಮ ಯಾವ ಪೀಳಿಗೆ ಬಂದರೂ RSS ಅನ್ನು ಮುಗಿಸಕ್ಕಾಗಲ್ಲ. ಮೂರ್ಖತನದ ಹೇಳಿಕೆಗೆ ನಾವು ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ಲ. ನರೇಂದ್ರ ಮೋದಿಜಿಯವರ ಜನಪ್ರಿಯತೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಆರ್ಥಿಕ ಪ್ರಗತಿನೂ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ.
ಶಬ್ದ ಪ್ರಯೋಗ ಮಾಡಬೇಕೋ ಬೇಡವೋ, ಕೆಲವರಿಗೆ ಇದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಹಂಗೇನೋ ಮಾತಾಡ್ತಾರೆ. ಇಲ್ಲ ಸರಿ ಇದ್ದರೆ ಪ್ರಿಯಾಂಕ್ ಖರ್ಗೆ ಐಡಿಯಾಲಜಿಕಲಿ ನೀವು RSS ವಿರೋಧ ಮಾಡ್ಕೊಳ್ಳಿ, ಓಕೆ, ಮುಗಿಸ್ಬಿಡ್ತೀನಿ ಕತ್ತರ್ಸಾಕ್ಬಿಡ್ತೀನಿ ಅನ್ನೋ ಭ್ರಮೇಲಿದ್ದರೆ, ಈಗ ಅಲ್ಲಿ ಯಾರೋ ಹೇಳಿದ್ರಲ್ಲ 10 ಪ್ರಿಯಾಂಕ್ ಖರ್ಗೆ ಬಂದರೂ ಆಗಲ್ಲ, ಬರೆದಿಟ್ಕೊಳ್ಳಿ, ಪ್ರಯತ್ನ ಮಾಡಿ. ಇವೆಲ್ಲ ಆಗೋಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. 300 ಕೋಟಿ ಎಲ್ಲಿಂದ ಬರ್ತಿದೆ? ಅದು ಅವ್ರಿಗೆ ಗೊತ್ತಂತೆ. ಇಲ್ಲ, ಮೈಸೂರಲ್ಲಿ ಪ್ರೆಸ್ ಇದೆಯಲ್ಲ, ಓಕೆ, ಅಲ್ಲಿ ಅವರೊಂದು ಸಪ್ರೇಟ್ ರೂಮಲ್ಲಿ ಪ್ರಿಂಟ್ ಮಾಡ್ಕೋತಾ ಇದ್ದಾರೆ. ನಿಮ್ಮ ಪೊಲೀಸ್ ಕಳಿಸ್ಕೊಡಿ ಸ್ಟಾಪ್ ಮಾಡೋಕ್ಕೆ. ಕಾಮನ್ ಸೆನ್ಸ್ ಬೇಡ? ಆಲ್ ದಿಸ್ ಮನಿ ಈಸ್ ಅಕೌಂಟೆಡ್ ಆ್ಯಂಡ್ ಆಡಿಟೆಡ್. ಈಗಲ್ಲ, ನಿಮ್ಮ ಸರ್ಕಾರ ಇದ್ದಾಗಲೂ ಕಾಂಗ್ರೆಸ್ಗೆ ಎಲ್ಲಿಂದ ಬರ್ತಾ ಇದೆ ದುಡ್ಡು ಅಂತಂದರೆ ಅದಕ್ಕೊಂದು ದಾರಿ ಇದೆಯಲ್ಲ. ಹೌದು, ಎಲ್ಲಿಂದ ಬರ್ತಿದೆ ದುಡ್ಡು ಕಾಂಗ್ರೆಸ್ಗೆ? ಆಮೇಲೆ ಬಂದಿದ್ದೆಲ್ಲ ದೇಣಿಗೆ ರೂಪದಲ್ಲಿ ಅದೆಲ್ಲ ಎಲ್ಲ ಕಳ್ಳ ಎಲ್ಲ ಮಾರ್ಗನೇ. ದೇಣಿಗೆನಾ? ಮಿಕ್ಕಿದೆಲ್ಲ ಎಲ್ಲಿಂದ ಬಂತು ದುಡ್ಡು ಕಾಂಗ್ರೆಸ್ಗೆ ಅಂದರೆ ಎಲ್ಲವನಿಗೂ ಗೊತ್ತಿದೆ. ನನಗೆ ಗೊತ್ತಿದೆ ಅಂತಾರೆ ಇವರು. 300ರಿಂದ 400 ಕೋಟಿ ದೇಣಿಗೆ ಎಲ್ಲಿಂದ ಬಂತು ನಂಗೆ ಗೊತ್ತಿದೆ. ಹೌದು, ಆಲ್ ರೈಟ್ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ, ಐ ಚಾಲೆಂಜ್ ಯು ಆನ್ ದಿಸ್. ಇಫ್ ಯು ಹ್ಯಾವ್ ಗಟ್ಸ್, ನಿಮಗೆ ಗೊತ್ತಿದ್ರೆ ಇದು ಎಲ್ಲಿಂದ ಬರ್ತಾ ಇದೆ ಅನ್ನೋದು, ಮತ್ತು ಆ ಬರ್ತಿರೋದು ಅಕ್ರಮ ಅನ್ನೋದಿದ್ರೆ, ಗೋ ಟು ಸುಪ್ರೀಂ ಕೋರ್ಟ್ ಆ್ಯಂಡ್ ಚಾಲೆಂಜ್ ಇಟ್. ನೋಡೋಣ, ಹೇಳಿಕೆ ಈಗಲೇ ಮಾಡಿ. ಅದು ಅಂದ ಕಾಲತ್ತಲ್ಲೋ ಒಂದು ದಿನ ನೀವು ಅಧಿಕಾರಕ್ಕೆ ಬಂದ ಮೇಲೆ ಮಾಡುವುದಕ್ಕೆ ಅಷ್ಟು ಯಾಕೆ ರಿಸ್ಕು? ಯಾಕೆ ಕಾಯಬೇಕು? ಈಗಲೇ ಮಾಡ್ರಿ. ಹೇಳಿಕೆಗೆ ಸೀಮಿತ ಆಗಬಾರ್ದಲ್ಲ. ಆಗಬಾರ್ದಲ್ಲ? ಎಸ್. ಇವತ್ತು DK ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋದ್ರು, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಪ್ರಯತ್ನಕ್ಕಿಂತ ಪ್ರಾರ್ಥನೆಯಿಂದ ಫಲ ಸಿಗುತ್ತೆ ಎಂಬ ನಂಬಿಕೆ ಇದೆ ಅಂತ ಹೇಳಿದ್ರು. ಯಾರೇ ಕುತಂತ್ರ ಮಾಡಿದ್ರು CM DCM ಡಿವೈಡ್ ಮಾಡೋಕ್ಕಾಗಲ್ಲ ಅಂತ ಚಲುವರಾಯಸ್ವಾಮಿ. CM ಮತ್ತು KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತನಾಡದಂತೆ ಖರ್ಗೆ ಅವರು ಆದೇಶ ಕೊಟ್ಟಿದ್ದಾರೆ ಅಂತ HK ಪಾಟೀಲ್. DK ಒಬ್ರು ನೋಡೋಣಪ್ಪ, DK ಏನ್ ಹೇಳ್ತಾರೆ? DK ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಯಾವ ಚರ್ಚೆನೂ ಬೇಡ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ. ಪ್ರಯತ್ನ, ಪ್ರಾರ್ಥನೆ, ಮಂತ್ರಕ್ಕೆ ಮಾವಿನಕಾಯಿ ಉದುರುವುದೇ ಒಂದು ಪ್ರಶ್ನೆ ಇದೆ. ಇಲ್ಲ, ನನ್ನ ಪ್ರಾರ್ಥನೆಗೆ ಮುಖ್ಯಮಂತ್ರಿಯ ಪದವಿ ಉದುರಿ ನನ್ನ ಮೇಲೆ ಬೀಳುತ್ತದೆ ಅಂತಿದ್ರೆ ಬೀಳಲಿ, ನಿಮ್ಮ ನಂಬಿಕೆ. ನನ್ನ ಪ್ರಕಾರ ಅದಲ್ಲ. ನೀವು ಪ್ರಾರ್ಥನೆಯನ್ನೂ ಮಾಡುತ್ತಿದ್ದೀರಿ, ಪ್ರಯತ್ನವನ್ನೂ ನಿಲ್ಲಿಸಿಲ್ಲ. ಎರಡೂ ಇರಬೇಕು. ಸುಮ್ಮನೆ ಹೊಡಿತೀರಿ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಅಂತ. ಯಾವಾಗಲೂ ಎಲ್ಲ ಒಂಚೂರು ಓದಿರ್ತೀರಿ ಅಥವಾ ಯಾರೋ ನಿಮ್ಗೆ ಹೇಳಿದ್ದಾರೆ, ಅದನ್ನ ಇಟ್ಕೊಂಡು ಉರುಬ್ತಾ ಇದ್ದೀರಿ. ಹೌದು, ಅವಾಗಲಿಂದ ಭಾಳ ಸರಿಯಿಂದ ನೀವು ಪ್ರಾರ್ಥನೆನೂ ಮಾಡ್ತಿದ್ದೀರಿ, ಪ್ರಯತ್ನನೂ ನಿಲ್ಲಿಸಿಲ್ಲ ಅನ್ನೋ ಕನಿಷ್ಠ ಪ್ರಜ್ಞೆ ಇಷ್ಟು ವರ್ಷ ಪ್ರೊಫೆಷನಲ್ ಪಾಸ್ ಆದಮೇಲೆ ನಮಗೂ ಇದೆ. ಆದರೆ ನೀವು ಆಗಿ, ನಮಗೇನು ಬೇಡ ಅಂದಿಲ್ಲ, ನಮಗೇನು ಕೋಪ ಯಾಕೆ ನಮಗೆ. ಇನ್ನು ಇವರು ಯಾರು ಸದಾನಂದ ಗೌಡರು ಕಾಂಗ್ರೆಸ್ನ ಕುರ್ಚಿ ಕದನವನ್ನು ಯಕ್ಷಗಾನಕ್ಕೆ ಹೋಲಿಸಿದ್ದಾರಂತೆ. ಅದ್ಯಾಕೆ ಯಕ್ಷಗಾನಕ್ಕೆ ಹೋಲಿಸ್ಬೇಕು ಅದನ್ನು? ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಆರ್ಟ್ ಅಪ್ಪ. ಅದಕ್ಕೊಂದು ಪಾತ್ರ ಇದೆ, ಅದಕ್ಕೊಂದು ಕತೆ ಇರುತ್ತೆ, ಅದಕ್ಕೊಂದು ನಿರ್ದಿಷ್ಟ ನಿಯಮದಲ್ಲಿ ಮಾಡ್ತಾರೆ ಅದನ್ನು. ಇಲ್ಲಿ ಯಾವ ನಿಯಮ ಇದೆ? ಪಾತ್ರ ಇದೆ, ಕತೆ ಇದೆ. ಇಲ್ಲಿ ಕುಣಿಸೋರ್ ತಾಳಕ್ಕೆ ಕುಣಿತಾ ಇದ್ದಾರೆ ಇವರು ಅಂತ. ಎಲ್ಲ ಪಕ್ಷದಲ್ಲೂ ಮೇಲೆ ಇರುವವನು ಆಡಿಸಿದ್ದಂತೆ ಆಡುವವರೇ, ನಿಮ್ಮ ಪಕ್ಷವೂ ಸೇರಿದಂತೆ ಹೊರತಾಗಿಲ್ಲ. ಎಸ್. ವಾಲ್ಮೀಕಿ ನಿಗಮ ವಸತಿ ಇಲಾಖೆ ಬಳಿಕ ಇದೀಗ APMC ಮಳಿಗೆ ಮಂಜೂರಾತಿಯ ವಿಚಾರದಲ್ಲೂ ಕೂಡ ಲಂಚದ ಆರೋಪ. ಬೆಂಗಳೂರಿನ ದಾಸನಪುರ APMCಯಲ್ಲಿ ಮಳಿಗೆ ಮಂಜೂರು ಮಾಡೋದಕ್ಕೆ 20 ರಿಂದ 50 ಲಕ್ಷಕ್ಕೆ ರೇಟ್ ಕಾರ್ಡ್ ಫಿಕ್ಸ್ ಮಾಡಲಾಗಿದೆಯಂತೆ. ದಾಸನಪುರ APMC ಮಾರ್ಕೆಟಲ್ಲಿ 103 ಮಳಿಗೆಗಳಿದೆ. NOC ಪಡೆಯಲು 5 ಲಕ್ಷ ಕೊಡಬೇಕಂತೆ ಅಂತ ವರ್ತಕರೊಬ್ಬರು ಚಂದ್ರಶೇಖರ್ ಅನ್ನೋರು ಆರೋಪ ಮಾಡಿದ್ದಾರೆ. ಸಂಬಂಧ ತಮ್ಮ ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ವರದಿ ಮಾಡಿದ ನಂತರ ಅಧಿಕಾರಿ ದೊರೆಸ್ವಾಮಿ ಅವರು ತರಾತುರಿಯಲ್ಲಿ ಚಂದ್ರಶೇಖರ್ ಅವರಿಗೆ ಮಳಿಗೆಯನ್ನು ಹಸ್ತಾಂತರ ಮಾಡಿದರು. ಪಬ್ಲಿಕ್ ಟಿವಿ ವರದಿಗೆ ಸ್ಪಂದಿಸಿರುವಂತಹ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ದಾಸನಪುರ ಮಾರ್ಕೆಟಲ್ಲಿ ಎಲ್ಲ ಒಂದೊಂದು ಅಂಗಡಿಗೆ ಒಂದೊಂದು ಪ್ರೈಸ್ ಹೇಳ್ತಾ ಇದ್ದಾರೆ ಅವರು. ಇಲ್ಲ ಸರ್, ನನಗೆ ಅಷ್ಟು ಆಗಲ್ಲ ಅಂದಿದ್ದಕ್ಕೆ 20 ಕೊಡು ಅಂದರು. ನಾನು ಮದುವೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ನಾನು ಟೋಟಲಾಗಿ 20 ಲಕ್ಷ ಅರೇಂಜ್ ಮಾಡಿಕೊಂಡು ನನ್ನ ಹೆಂಡತಿ ತಾಳಿ, ನಮ್ಮ ಅಮ್ಮರ ಒಡವೆಗಳು, ಕಿವಿ ವಾಲೆ ಸಮೇತ ಎಲ್ಲ ಎತ್ಕೊಂಡೋಗಿ ಅಡ ಇಟ್ಬಿಟ್ಟು ಬಂದು ಇವ್ರ ಕೈ ಕೊಟ್ಟೆ. ನನಗಿಂತ ಹೆಚ್ಚು ಅಥವಾ ಪ್ರಭಾವಿ ವ್ಯಕ್ತಿಗಳು ಯಾರೋ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿದ್ದಕ್ಕೆ ಈಗ ಆ ಅಂಗಡಿ ಇಲ್ಲ ನಿನಗೆ ಅದು ಕೊಡೋಕ್ಕಾಗಲ್ಲ ಅಂದಕ್ಕೆ, ಸರಿ ನಮ್ಮ ದುಡ್ಡಾರು ವಾಪಸ್ ಕೊಡಿ ಅಂದರೆ ದುಡ್ಡಿಲ್ಲ, ಅದಾಲೆ ಮೇಲೆ ಅಧಿಕಾರಿಗಳಿಗೆ ಹೋಗ್ಬಿಟ್ಟಿದೆ.
ನಾನು ಆ ಸಂದರ್ಭದಲ್ಲಿ ಈ ವಿಚಾರವನ್ನು 2 ತಿಂಗಳು ಸ್ಥಗಿತ ಮಾಡಿದೆ. ಮೆರಿಟು ಡಿಮೆರಿಟು ಏನಿದೆ ನೀವು ಖಂಡಿತ ವೆರಿಫೈ ಮಾಡಿ ಅಲ್ಲಿವರೆಗೆ ಅಲಾಟ್ಮೆಂಟ್ ಮಾಡಬೇಡಿ ಅಂಥೇಳಿ ಸ್ಟಾಪ್ ಮಾಡಿ. ನೀವು ಹೇಳಿದ ಮೇಲೆ ನಾನೇ ಸ್ಟಾಪ್. ಈಗ ತನಿಖೆ ಮಾಡಿಸಿ ಏನು ಪ್ರಯೋಜನ ಪಾಟೀಲ್ರೇ? ಒಂದು ಕೆಲಸ ಮಾಡಿರಿ, ಅಲ್ಲಿ ಯಾರು ಇಷ್ಟು ವರ್ಷದಿಂದ ವ್ಯಾಪಾರ ಮಾಡ್ಕೊಂಬಂದಿದ್ದಾರೆ ಅವ್ರದ್ದೆಲ್ಲ ಒಂದು ಲಿಸ್ಟ್ ಮಾಡಿಬಿಟ್ಟು ಗೋ ಫಾರ್ ಈ ಆಕ್ಷನ್ ಹಾಕ್ಬಿಡಿ. ಪಾರದರ್ಶಕವಾಗಿ ಹಾಂ, ಏನಿದೆ ಈಗ ಬಿಡಿ ಏನೋರೆಲ್ಲ ಸೈಟ್ ಆಕ್ಷನ್ ಹಾಕಲ್ವಾ? ಅದ್ರಲ್ಲಿ ಅವ್ರ ಸ್ವಾರ್ಥನೂ ಆಗ್ಬೇಕಲ್ಲ ಸರ್. ಏನಪ್ಪ, ಆಮೇಲೆ ಇದೇನು ಸರ್ಪ್ರೈಸ್ ಆಗ್ತಿದ್ಯಾ ಯಾರಿಗಾರುವೆ? ಪ್ರೈಸ್ ಮನಿ ಇದೇನು 40 ರಿಂದ 50 ಲಕ್ಷ ಫಿಕ್ಸ್ ಆಗಿರೋದು ಸ್ವಲ್ಪ ಆಶ್ಚರ್ಯ ಅಲ್ಲ ಸರ್? ಇಲ್ಲಪ್ಪ, ನನಗೇನಂಗೆ ಅನ್ಸಲ್ಲ. ಹೊಸ್ತೇನಲ್ಲ. ಒಳ ಮೀಸಲಾತಿ ಸಮೀಕ್ಷೆ ಎಡವಟ್ಟು 10 ಸೆಕೆಂಡು 4 ಫ್ಲಾಟು ಸಮೀಕ್ಷೆ ಡಮಾರೋ ಮಾಡಿದ್ದಾರಂತೆ. ಸರಿ, ಈಗ ಏನೀಗ ಜುಲೈ 5ಕ್ಕೆ ಡೆಡ್ಲೈನ್ ಕೂಡ ಮುಗಿತಾ ಇದೆ ಸರ್. ಮುಗೀತು ಅಂತ ಹೋಲ್ಸೇಲ್ ಬೆಂಗಳೂರಿಗೆ ಕೆಂಪೇಗೌಡರು ಕಟ್ಟಿರೋ ಅದೇದೋ 3-4 ಇದೆಯಲ್ಲಪ್ಪ ನಮ್ಮ ಗಡಿದು, ಅಲ್ಲೋ ಒಂದು ಅಂಟಿಸ್ಬಿಡಿ ಬೆಂಗಳೂರಿನ ಸರ್ವೆ ಮುಗಿದಿದೆ ಅಂತ. ಇಲ್ವಂತೆ 52% ಅಷ್ಟೇ ಆಗಿದೆ. ಅಂಟಿಸ್ರಿ ಸುಮ್ಮನೆ, ಕೇಳೋರು ಯಾವನ್ ಕೇಳ್ತಾನೆ? ಹೂ ವಾಂಟ್ಸ್ ಆಲ್ ದಿಸ್ ರಬ್ಬಿಶ್ ಥ್ರಾಶ್? ಅಂಟಿಸ್ರಿ ಆಗಿದ್ದಾಗಲಿ ಅಷ್ಟೇ. ಆಮೇಲೆ ನೋಡ್ಕೊಳ್ಳೋಣ ಏನು ಮಾಡ್ಕೋತಾರೆ, ಏನ್ರಿ ಮಾಡ್ಕೋತಾರೆ ಅವರು? ಏನು ಮಾಡ್ಕೊಳಕ್ಕಾಗಲ್ಲ ನಿಮ್ಮ ಕಾರ್ಪೊರೇಷನ್ಗೆ. ಹಾಗಾಗಿ 4 ಗಡಿ ಜಾಗಕ್ಕೆ ಹೋಗಿ ಅಂಟಿಸ್ ಬನ್ನಿ, ಅಲ್ಲೊಂದೊಂದು ಸ್ಟಿಕ್ಕರ್ ಅಂಟಿಸಿ. ಮನೆಗೆ ಇವತ್ತಿಗೆ ಮನೆಗೆ ಬೇಡ ಅಲ್ಲ, ಮನೆಗೆ ಅಂಟಿಸಿದ್ ಸಾಲದು ಅಂತ ಇದು ಅದೊಂದು ಅಷ್ಟೇ ಅಂಟಿಸ್ಬಿಟ್ರೆ ಮುಗಿದಾಯ್ತು, ಇಶ್ಯೂ ಓವರ್. ಸರ್ವೆ ಯಾಕೆ ಸುಮ್ಮನೆ ಒದ್ದಾಡಬೇಕು? ಎಲ್ಲ ಅಲ್ಮಾನ ಮನೆಗೆ ಹೋಗಿ ಆ ಬಾಗಲ್ ತೊಟ್ಟಿ ಅವ್ರನ್ನ ಯಾಪಿಸಿ ಅಯ್ಯೋಲ್ ಪ್ರಶ್ನೆ ಕೇಳಿ ಬರ್ಕೊಂಡು ತಂದು ಫೀಡ್ ಮಾಡಿ ಏನು ತಲೆ ಕೆಟ್ಟಿದೆಯಾ? ಹಾಕಿ ಅಡ್ಡ ಗುಡ್ಡೆ ರಪ್ಪ ಈಚೆ ಆಚೆ ಒಂದು 26% SC, 22% ಇದು, 3% ಅದು, 4% ಇದು ಅಂತ ಹಾಕ್ರಿ. ಒಂದು ಹೇಳೋನು ಅವನು ಕೇಳೋನು. ನ್ಯಾಯ ಒದಗಿಸ್ದಂಗೆ ಆಗುತ್ತಾ ಸರ್? ಯಾವ್ರಿ ನ್ಯಾಯ ಅನ್ನೋದು? ಏನ್ರಿ ನ್ಯಾಯ? ಸುಮ್ಮನೆ ಕುತ್ಕೊಳಕ್ಕಾಗಲ್ವಾ ನಿಮ್ಗಳಿಗೆ? ನ್ಯಾಯ ಅಂತೇನು? ನ್ಯಾಯ ಯಾವ ನ್ಯಾಯ? ನಿಮ್ಮನ್ನೆಲ್ಲ ಬದುಕಕ್ಕೆ ಬಿಟ್ಟಿರೋದೇ ದೊಡ್ಡ ನ್ಯಾಯ ಇಲ್ಲಿ. ಅದ್ರ ಮೇಲೆ ನ್ಯಾಯ ಬೇರೆ ಕೊಡ್ತೀವಿ ನಿಮಗೆ. ಹೈ, ಸುಮ್ಮನೆ ಕುತ್ಕೊಳ್ಳಿ ಬಾಯಿ ಮುಚ್ಕೊಂಡು. ಹಾಂ, ಓಕೆ, ಕಂಗ್ರ್ಯಾಚುಲೇಷನ್ಸ್. BBMP ಕಂಪ್ಲೀಟ್ ಮಾಡಿ ಬೇಗ. ಹಾಂ, ಫಾಸ್ಟ್.